ದೇವರು ವಿಗ್ರಹದ ಮುಂದೆ ನೀವು ಕನ್ನಡಿಯನ್ನು ಇಟ್ಟರೆ ಆ ಕನ್ನಡಿಯಲ್ಲಿ ವಿಗ್ರಹದಲ್ಲಿ ಅಡಗಿರುವ ನಿಜವಾದ ದೇವರು ನಿಮಗೆ ಕಾಣಿಸುತ್ತಾನೆ. ನಾನು ನಿಮಗೆ ಕಣ್ಣು ತೆರೆಸುವ ಒಂದು ವಿಷಯವನ್ನು ಹೇಳಲಿದ್ದೇನೆ. ನೀವು ಇಂಟರ್ನೆಟ್ಟಲ್ಲಿ ಅಂಥ ವೈರಲ್ ವಿಡಿಯೋಗಳು ನೋಡಿರಬಹುದು. ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿ ವಿಗ್ರಹದ ಮುಂದೆ ಕನ್ನಡಿಯೊಂದಿಗೆ ನಿಂತಿದ್ದಾನೆ. ವಿಗ್ರಹ ಮತ್ತು ಕನ್ನಡಿ ಪರಸ್ಪರ ಮುಂದೆ ಬಂದ ತಕ್ಷಣ ಗಾಜು ಒಡೆಯುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಗಾಜು ಒತ್ತುವ ಮೂಲಕ ಒಡೆದವನು ಮನುಷ್ಯನಲ್ಲವೇ ಅಥವಾ ಅವನು ನಿಜವಾಗಿಯೂ ವಿಗ್ರಹದ ಶಕ್ತಿಯೇ? ಆದರೆ ಈ ಎರಡೂ ಪ್ರಶ್ನೆಗಳು ತಪ್ಪು. ಅಲ್ಲಿ ಹೆಚ್ಚು ನಿಗೂಢವಾದದ್ದು ಏನೋ ಇದೆ. ಇದನ್ನು ನೀವು ಅರ್ಥ ಮಾಡಿಕೊಂಡರೆ ಜೀವನದ ರೀತಿ ಬದಲಾಗುತ್ತದೆ. ನಾನು ವಿವರಿಸಲು ಪ್ರಯತ್ನಿಸುತ್ತೇನೆ. ನೋಡಿ, ನಮ್ಮ ಕಣ್ಣುಗಳು ಈ ಜಗತ್ತನ್ನು ನೋಡುತ್ತವೆ ಎಂದು ನಾವು ಭಾವಿಸುತ್ತೇವೆ, ಆದರೆ ಅದು ಆಗಲ್ಲ. ನಮ್ಮ ಕಣ್ಣುಗಳು ಕೇವಲ ಒಂದು ಸಾಧನ. ನಾವು ಏನೇ ನೋಡಿದರೂ ಅದು ಕಣ್ಣುಗಳ ಸಹಾಯದಿಂದ ಒಳಗೆ ಹೋಗುತ್ತದೆ ಮತ್ತು ಕಣ್ಣುಗಳ ಹಿಂದೆ ಒಂದು ಮೆದುಳು ಇದೆ. ಅದು ಎಲ್ಲವನ್ನು ನೋಡುತ್ತದೆ ಮತ್ತು ಅನುಭವಿಸುತ್ತದೆ. ನೀವು ಕಣ್ಣು ಮುಚ್ಚಿದರೆ ನೀವು ಇನ್ನೂ ಕತ್ತಲೆಯನ್ನು ನೋಡುತ್ತೀರಿ. ನೀವು ರಾತ್ರಿ ಮಲಗಿದಾಗ ಎಲ್ಲವೂ ಮುಚ್ಚಿರುತ್ತದೆ, ಆದರೆ ಇನ್ನೂ ನೀವು ಕನಸನ್ನು ನೋಡುತ್ತೀರಿ. ಇದರ ಅರ್ಥ ಕಣ್ಣುಗಳು ಕೇವಲ ಒಂದು ಸಾಧನ ಮಾತ್ರ. ಮೆದುಳು ಎಲ್ಲವನ್ನು ನೋಡುತ್ತದೆ ಮತ್ತು ಅನುಭವಿಸುತ್ತದೆ. ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ನಿರೀಕ್ಷಿಸಿ, ಈ ಆಲೋಚನೆಗಳು, ಭಾವನೆಗಳು, ಮೆದುಳಿನಲ್ಲಿ ಉದ್ಭವಿಸುವ ಅನುಭವಗಳು, ಇದೆಲ್ಲವೂ ಮೆದುಳಿನ ಹಿಂದಿನ ಅರಿವು ಕೂಡ. ಇದು ಅರ್ಥ ಮಾಡಿಕೊಳ್ಳಲು ಮತ್ತು ನೋಡಲು ಸಾಧ್ಯವಾಗುವ ಅರಿವು ಅಲ್ಲವೇ? ನಿಮ್ಮ ಮೆದುಳು ಯೋಚಿಸುತ್ತದೆ, ಅನುಭವಿಸುತ್ತದೆ ಮತ್ತು ಭಾವನೆಗಳನ್ನು ಉದ್ಭವಿಸುತ್ತದೆ ಎಂದು ನಿಮಗೆ ಗೊತ್ತಿದೆ. ಇದು ದೇವರ ರಹಸ್ಯ. ದೇವರು ಮನುಷ್ಯನನ್ನು ಸೃಷ್ಟಿಸಿ ಭೂಮಿಗೆ ಕಳಿಸಿದ್ದನು. ಅವನು ಹೋಗಿ ನನ್ನನ್ನು ಭೂಮಿ ಮೇಲೆ ಹುಡುಕಿ ಎಂದು ಹೇಳಿದನು. ಆದರೆ ದೇವರು ಜಾಣನಾಗಿ ಮನುಷ್ಯನೊಳಗೆ ಅಡಗಿಕೊಂಡನು. ಈಗ ಮನುಷ್ಯನು ಭೂಮಿಯ ಮೇಲೆ ಅವನನ್ನು ಹುಡುಕುತ್ತಲೇ ಇದ್ದರು ಮತ್ತು ಅವನ ಹಿಂದೆ ಕುಳಿತು ವಿಶ್ರಾಂತಿ ಪಡೆದನು. ಆದರೆ ಒಂದು ದಿನ ಸನಾತನ ಧರ್ಮದ ಋಷಿಗಳು, ಯೋಗಿಗಳು ದೇವರನ್ನು ಹುಡುಕಿದರು ಮತ್ತು ಹೇಗೆ ಎಂದು ನಮಗೆ ಹೇಳಿದರು. ಕನ್ನಡಿ ಮತ್ತು ಪ್ರತಿಮೆಯ ಉದಾಹರಣೆಯೊಂದಿಗೆ, ಕನ್ನಡಿಯನ್ನು ಪ್ರತಿಮೆಯ ಮುಂದೆ ಇರಿಸಲಾಗಿರುವಂತೆ ನಿಮ್ಮ ಕಣ್ಣುಗಳು ಈ ಭೂಮಿಯನ್ನು ನೋಡುತ್ತಿರುವು. ಎಲ್ಲವನ್ನು ನೋಡುತ್ತಿರುವ ಕನ್ನಡಿ ನಿಮ್ಮ ಈ ಕಣ್ಣುಗಳ ದೃಷ್ಟಿಯನ್ನು ಒಳಗೆ ತಿರುಗಿಸಿದರೆ, ಅಂದರೆ ನೀವು ಇಡೀ ಕಣ್ಣನ್ನು ಒಳಗೆ ತಿರುಗಿಸಬೇಕಾಗಿಲ್ಲ. ಇಲ್ಲದಿದ್ದರೆ ನೀವು 2 ದಿನಗಳ ಆಸ್ಪತ್ರೆಯನ್ನು ಹೋಗಬೇಕಾಗುತ್ತದೆ. ನೀವು ನಿಮ್ಮ ದೃಷ್ಟಿಯನ್ನು ಒಳಗೆ ತೆಗೆದುಕೊಳ್ಳಬೇಕು. ನೀವು ಹೊರಗಿನಿಂದ ಏನೇನು ನೋಡುತ್ತಿದ್ದೀರೋ ಆ ದೃಷ್ಟಿಯನ್ನು ಒಳಗೆ ತೆಗೆದುಕೊಳ್ಳಿ. ಅದನ್ನು ನೋಡಲು ಹಿಂದೆ ಕುಳಿತಿರುವ ಎಲ್ಲವನ್ನು ನೋಡುತ್ತದೆ. ಅರ್ಥ ಮಾಡಿಕೊಳ್ಳಿ. ನೀವು ಇದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ, ಪದಗಳಿಂದ ಅಲ್ಲ. ನೀವು ಅದನ್ನು ನೀವೇ ಮಾಡಲು ಕುಳಿತಾಗ ಒಳಗೆ ಹೋಗಿ ಯಾರು ನೋಡುತ್ತಿದ್ದಾರೆಂದು ಕಂಡುಹಿಡಿಯಿರಿ. ಈಗ ಏನಾಯಿತು? ನಿಮ್ಮ ದೇವರು ಮತ್ತು ನಿಮ್ಮ ಕನ್ನಡಿ, ನಿಮ್ಮ ದೃಷ್ಟಿ ಅಂದರೆ ವಿಷನ್ ಮತ್ತು ಸೈಟ್ ಮುಖಾಮುಖಿಯಾಗುತ್ತದೆ. ಭಗವದ್ಗೀತೆಯಲ್ಲಿಯೂ ಇದೇ ವಿಷಯ ಶ್ರೀಕೃಷ್ಣನ್ ಅರ್ಜುನನಿಗೆ ವಿವರಿಸುತ್ತಾನೆ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತ್ಮಸ್ಮಿನ್ ದೇಹೇ ಪುರುಷಃ ಪರ.